ಇನ್ನೇನು ಕೆಲವು ದಿನಗಳು ಅಂದರೆ 2023ರ ವರ್ಷಕ್ಕೆ ಗುಡ್ ಬೈ ಹೇಳೋಕೆ ಕೌಂಟ್ ಡೌನ್ ಶುರುವಾಗಿದೆ. ಇತ್ತ ಸಿಲಿಕಾನ್ ಸಿಟಿ ಜನರು ಹೊಸ ವರ್ಷವನ್ನು ವೆಲ್ಕಮ್ ಮಾಡೋಕೆ ಕಾತುರರಾಗಿರುವಂಥ ಹೊತ್ತಲ್ಲೇ BBMP ಹಾಗೂ ಪೊಲೀಸ್ ಇಲಾಖೆ ಕೂಡ ನ್ಯೂ ಇಯರ್ ಸೆಲೆಬ್ರೇಷನಲ್ಲಿ ಲೋಪವಾಗದಂತೆ ತಡೆಯೋಕೆ ಪ್ಲಾನ್ ನಡೆಸಿದೆ. ಈಗಾಗಲೇ ಜಂಟಿ ಸಭೆ ನಡೆಸಿರುವಂಥ ಪಾಲಿಕೆ ಹಾಗೂ ಪೊಲೀಸರು ಹೊಸ ವರ್ಷಾಚರಣೆಯ ರೂಪರೇಷೆಗಳನ್ನು ರೆಡಿ ಮಾಡ್ತಿದ್ದಾರೆ. ಹೊಸ ವರ್ಷಕ್ಕೆ ಏನೆಲ್ಲ ರೂಲ್ಸ್ ಇರುತ್ತೆ ಅನ್ನೋದರ ರಿಪೋರ್ಟ್ ನಿಮ್ಮ ಮುಂದೆ. ಹೊಸ ವರ್ಷಾಚರಣೆಗೆ ಪಾಲಿಕೆ ಪೊಲೀಸ್ ಜಂಟಿ ಪ್ಲಾನ್. ನ್ಯೂ ಇಯರ್ ಸೆಲೆಬ್ರೇಷನ್ಗೆ 101 ರೂಲ್ಸ್. ಡಿಸೆಂಬರ್ ತಿಂಗಳು ಮುಗಿಯುತ್ತಾ ಬರ್ತಾ ಇದ್ದಂತೆ ಇತ್ತ ಹೊಸ ವರ್ಷದ ತಯಾರಿ ಕೂಡ ಸದ್ದಿಲ್ಲದೆ ಕಾವೇರ್ತಾ ಇದೆ. ಹೊಸ ವರ್ಷಾಚರಣೆಗೆ ಇನ್ನೂ ಕೆಲ ದಿನ ಇರುವಾಗಲೇ ಬೆಂಗಳೂರಿನ ಪೊಲೀಸರು ಹಾಗೂ ಪಾಲಿಕೆಯವರು ಅಲರ್ಟ್ ಆಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಗೈಡ್ಲೈನ್ಸ್ ಬಗ್ಗೆ ಪೊಲೀಸ್ ಇಲಾಖೆ ಜೊತೆ ಸಭೆ ನಡೆಸಿರೋ ಪಾಲಿಕೆ ಈ ಬಾರಿ ನ್ಯೂ ಇಯರ್ಗೆ ಕೆಲವೊಂದು ರೂಲ್ಸ್ಗಳನ್ನು ಜಾರಿಗೆ ತರಲು ಸಜ್ಜಾಗಿದೆ. ನ್ಯೂ ಇಯರ್ಸ್ಗಾಗಿ ಪಾರಂಪರಿಕವಾಗಿ ಏನೇನು ಯಾವ ಸ್ಥಳದಲ್ಲಿ ಜನರು ಸೇರ್ತಾರೆ ಅದಕ್ಕಾಗಿ ಮೊದಲೇ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದ NOC ಬೇಕಾಗಿರುತ್ತೆ. ಆ NOC ನೀಡುವಾಗಲೇ ಪೊಲೀಸ್ ಡಿಪಾರ್ಟ್ಮೆಂಟು ಕೂಡ ನಮಗೆ ಸೂಚನೆ ನೀಡ್ತದೆ. ಯಾಕೆಂದರೆ ಟ್ರಾಫಿಕ್ ಬಹಳ ಪ್ರಮುಖ ಮತ್ತು ಸೆಕ್ಯೂರಿಟಿ ಬಹಳ ಪ್ರಮುಖ. ಯಾಕೆಂದರೆ ಸುಮಾರು ಅಲ್ಲಿ ವಿಡಿಯೋ ಕ್ಯಾಮ್ರಾ ಹಾಕಬೇಕಾಗಿರುತ್ತದೆ ಮತ್ತು ಸೆಕ್ಯೂರಿಟಿ ದೃಷ್ಟಿ ಜೊತೆಗೇ ಅಲ್ಲಿ ಕಸ ಇತ್ಯಾದಿ ಸಿಕ್ಕಾಪಟ್ಟೆ ಬೆಳ್ಳಕ್ಕೆ ಇದು ಆಗ್ತದೆ, ಅದು ನಾವು ವ್ಯವಸ್ಥೆ ಮಾಡಬೇಕು. ಹೀಗಾಗಿ ನಾವು ಪೊಲೀಸ್ ಜೊತೆಗೆ ಸಮನ್ವಯ ಸಾಧಿಸಿ ಮಾಡ್ತೇವೆ. ಬಟ್ ಅದಕ್ಕೆ ಕಾಲ್ ತೊಗೊಳ್ಬೋದು. ವಾಟ್ ಶುಡ್ ಬಿ ಡನ್ ಫಸ್ಟ್ ಇಟ್ ವಿಲ್ ಗೋ ಟು ದ ಪೊಲೀಸ್ ಡಿಪಾರ್ಟ್ಮೆಂಟ್. ಇಲ್ಲ SOP ನಮಗೆ ಗೊತ್ತಿರುವ ವಿಚಾರ. ಫಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಅವರು ನಮ್ಮ ಕಡೆಯಿಂದ ಏನಾದರೂ ಬೇಕು ಅಂತ ಹೇಳಿದ್ರೆ ತಿಳಿಸ್ತಾರೆ. ಅದರ್ವೈಸ್ ಅವರೇ ಇದನ್ನು ಇಂಪಾರ್ಟೆಂಟ್ ರೋಡ್ ಇದೆ, ಈ ರೋಡ್ ಈಗ 31st ಈ ಟೈಮಿಂದ ಈ ಟೈಮ್ಗೆ ವಾಹನಗಾಗಿ ಕ್ಲೋಸ್ ಇರುತ್ತೆ, ಜನರಿಗಾಗಿ ಓಪನ್ ಇರುತ್ತೆ, ಅದು ಹೇಳ್ತಾರೆ. ನಾವು ಆ ಪ್ರಕಾರ ಮಾಡ್ತೀವಿ. ಇನ್ನು ಈ ಬಾರಿ ಬೆಂಗಳೂರಿನ ನ್ಯೂ ಇಯರ್ ಹಾಟ್ಸ್ಪಾಟ್ ಆಗಿರೋ MG ರೋಡ್, ಬ್ರಿಗೇಡ್ ರೋಡ್ಗಳಲ್ಲಿ CCTV ಸಂಖ್ಯೆಯನ್ನು ಕೂಡ ಹೆಚ್ಚಿಸೋಕೆ ಪೊಲೀಸ್ ಇಲಾಖೆ ಪಾಲಿಕೆಗೆ ಸೂಚನೆ ನೀಡಿದೆ. ಕಳೆದ 3 ವರ್ಷಗಳಿಂದ ಕೋವಿಡ್ ಇದ್ದ ಹಿನ್ನೆಲೆ ಕೇವಲ 200ರಿಂದ 300 CCTV ಅಳವಡಿಕೆ ಮಾಡಲಾಗ್ತಿತ್ತು. ಆದರೆ ಈ ಬಾರಿ ಹೆಚ್ಚಿನ ಜನ ಸೇರುವ ನಿರೀಕ್ಷೆ ಇರೋದ್ರಿಂದ ಸುಮಾರು 800 CCTV ಅಳವಡಿಸುವಂತೆ ಪೊಲೀಸ್ ಇಲಾಖೆ BBMPಗೆ ಸೂಚಿಸಿದೆ. ಇದರ ಜೊತೆಗೆ ಇನ್ನೂ ಹಲವು ರೂಲ್ಸ್ಗಳನ್ನು ಕೂಡ ರೆಡಿ ಮಾಡಲಾಗಿದ್ದು, ಏನೆಲ್ಲ ರೂಲ್ಸ್ ಇರಲಿದೆ ಅನ್ನೋದನ್ನು ಕೂಡ ನೋಡೋದಾದ್ರೆ ನ್ಯೂ ಇಯರ್ಗೆ ಏನೆಲ್ಲ ರೂಲ್ಸ್. ರಾತ್ರಿ 1 ಗಂಟೆಯೊಳಗೆ ಹೊಸ ವರ್ಷಾಚರಣೆ ಮುಗಿಬೇಕು. MG ರಸ್ತೆ, ಬ್ರಿಗೇಡ್ ರಸ್ತೆ, ಇಂದಿರಾನಗರದಲ್ಲಿ ಆಚರಣೆಗೆ ಅನುಮತಿ. ರಾತ್ರಿ 10 ಗಂಟೆ ಬಳಿಕ ಪ್ರಮುಖ ಫ್ಲೈಓವರ್ಗಳು ಬಂದ್. MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ 800ಕ್ಕೂ ಹೆಚ್ಚು CCTV ಅಳವಡಿಕೆ. ರಾತ್ರಿ 8 ಗಂಟೆ ಬಳಿಕ MG ರಸ್ತೆ, ಬ್ರಿಗೇಡ್ ರಸ್ತೆಯಲ್ಲಿ ವಾಹನ ಸಂಚಾರ ಬಂದ್. ಸೆಲೆಬ್ರೇಷನ್ಗೆ ಬರುವವರಿಗೆ ಪ್ರತ್ಯೇಕ ಪಾರ್ಕಿಂಗ್ ವ್ಯವಸ್ಥೆ. ಮಹಿಳೆಯರ ಸುರಕ್ಷತೆಗಾಗಿ ಮಹಿಳಾ ಪೊಲೀಸರ ನಿಯೋಜನೆ. ಬಾರ್, ಪಬ್ಗಳಿಗೂ ರಾತ್ರಿ 1 ಗಂಟೆ ಬಳಿಕ ಬಂದ್ಗೆ ಸೂಚನೆ. ನಗರದ ವಿವಿಧ ಭಾಗಗಳಲ್ಲಿ ಆಚರಣೆಗೆ ಅನುಮತಿ ಕಡ್ಡಾಯ. ಹೊಸ ವರ್ಷಕ್ಕೆ ಲೌಡ್ ಸ್ಪೀಕರ್, ಪಟಾಕಿ ಸಿಡಿಸಲು ನಿರ್ಬಂಧ. ಸದ್ಯ ಈ ರೂಲ್ಸ್ಗಳ ಜೊತೆಗೆ ಪೊಲೀಸ್ ಇಲಾಖೆ ನೀಡೋ ಸಲಹೆಗಳನ್ನು ಪಾಲನೆ ಮಾಡೋಕೆ ಪಾಲಿಕೆ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಹೊಸ ವರ್ಷಾಚರಣೆ ನಡೆಯೋ ಸ್ಥಳಗಳಲ್ಲಿ ಕಸದ ನಿರ್ವಹಣೆ, ಮಾರ್ಷಲ್ಗಳ ನೇಮಕ ಸೇರಿ 10 ಹಲವು ಕೇಸ್ಗಳಿಗೆ ಪ್ಲಾನ್ ನಡೆದಿದ್ದು, ಬೆಂಗಳೂರಿನಲ್ಲಿ ನ್ಯೂ ಇಯರ್ ಆಚರಣೆಗೆ ಯಾವುದೇ ಸಮಸ್ಯೆ ಆಗದಂತೆ ಪೊಲೀಸ್ ಹಾಗೂ ಪಾಲಿಕೆ ಎಚ್ಚರ ವಹಿಸಿದೆ. ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.